ನಮಸ್ಕಾರ, ನಾನು ಶ್ರೇಯಾ. ಸೊ ಕಿಚನ್ನ ರಿನೋವೇಟ್ ಮಾಡ್ತಾ ಇದ್ವಿ. ಸೊ ಅದರ ವಿಡಿಯೋವನ್ನು ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹಾಕಿದೆ, ನೀವು ನೋಡಲಿಲ್ಲ ಅಂದರೆ ಅದನ್ನು ನೋಡಿ. ಸೊ ಎಷ್ಟು ವರ್ಕ್ ಆಗಿದೆ ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ತೋರಿಸ್ತೇನೆ. ಕಿಚನಿಗೆ ಗ್ರಾನೈಟ್ ಹಾಕುವ ಕೆಲಸ ಆಗಿದೆ. ಸೊ ಫ್ಲೋರಿಂಗ್ ಸಹ ನಾವು ಗ್ರಾನೈಟೇ ಹಾಕಿದ್ದು. ಇದು ಕೂತ್ಕೊಳ್ಳಿಕ್ಕೆ ಅಂತ ಒಂದು ಸ್ಪೇಸ್ ಥರ. ಅಪ್ಪ ಫಸ್ಟಿಗೆ ಏನಾದರೂ ಗ್ರೈಂಡರ್ ಹಾಗೆ ಇಡ್ಬೋದು ಅಂತ ಹೇಳಿ ಒಂದು ಸಣ್ಣ ಪೀಸನ್ನು ಇಡ್ಲಿಕ್ಕೆ ಹೇಳಿದರು. ಮತ್ತು ಅವರಿಗೆ ತುಂಬ ಖುಷಿ ಆಯಿತು ನೋಡಿ, ಇಲ್ಲೇ ಕೂತ್ಕೊಂಡು ಏನಾದರೂ ತಿನ್ಬೋದಲ್ಲ ಅಂತ ಹೇಳಿ ಅಡಿಗೆ ರೂಮಲ್ಲಿ ಒಂದು ಥರ ಸೀಟಿಂಗ್ ಥರ ಇದು ನನಗೆ ತುಂಬ ಖುಷಿ ಆಯಿತು ನೋಡಲಿಕ್ಕೆ. ಸಹ ತುಂಬ ಚೆಂದ ಕಾಣ್ತದೆ. ಕೆಳಗೆ ಗೊತ್ತಿಲ್ಲ ಅದನ್ನು ಕ್ಲೋಸ್ ಮಾಡಲಿಕ್ಕೆ ಉಂಟಾ ಅಂತ ಹೇಳಿ ಫ್ಯಾಬ್ರಿಕೇಷನಲ್ಲಿ ಈಚೆ ಸೈಡಿಗೆ ಡೋರ್ ಹಾಕುವ ಅಂತ ಹೇಳಿ ಪ್ಲ್ಯಾನ್ ಉಂಟು. ಅಪ್ಪ ಮೆಲ್ಲವೆಲ್ಲ ಒಂದೊಂದು ಐಟಮ್ಸ್ ಇಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಹೊರಗಿಂದ ಏನು ಒಳಗೆ ಶಿಫ್ಟ್ ಆಗುವ ಅಂತ ಹೇಳಿ ಕಿಚನ್ ರೂಮ್ಗೆ. ಸೊ ಫ್ಯಾಬ್ರಿಕೇಷನ್ ವರ್ಕ್ ಪೆಂಡಿಂಗ್ ಇದೆ. ಸೊ ಈ ಕಲರ್ ಗ್ರಾನೈಟ್ ಚೂಸ್ ಮಾಡಿದ್ದಪ್ಪ. ಮತ್ತು ಕೆಳಗೆ ಫಿಶ್ ಐ ಥರ ಬ್ಲ್ಯಾಕ್ ಕಲರ್ ವೈಟ್ ಕಲರ್ ಸ್ಪಾಟ್ಸ್ ಥರ ಗ್ರಾನೈಟ್. ಸೊ ಹೀಗೆ ಫಿಕ್ಸ್ ಮಾಡಿದೆವು. ಹೊಸ ಸಿಂಕ್ ಸಹ ಒಂದು ಹಾಕಿದ್ದೇವೆ, ಓಲ್ಡ್ ಸಿಂಕ್ ಇತ್ತು. ಸೊ ಚೆಂದ ಆಗಿದೆ, ಚೆಂದ ಕಾಣ್ತಾ ಉಂಟು. ಇದಕ್ಕೆ ಪೇಂಟಿಂಗ್ ಸಹ ಸ್ವಲ್ಪ ಹಾಕಬೇಕು. ಮತ್ತು ಇದಕ್ಕೆ ಡೋರ್ ಒಂದು ಹಾಕಬೇಕು. ಈಚೆ ಸೈಡಿಗೆ ಡೋರ್ ಬೇಡ ಅಂತ ಹೇಳಿ ಸ್ವಲ್ಪ ಓಪನ್ ಇದ್ರೆ ಒಳ್ಳೆಯದು, ಸುಲಭ ಆಗ್ತದೆ ಐಟಮ್ಸ್ ತೆಗಿಲಿಕ್ಕೆ. ಇನ್ನು ಫ್ಯಾಬ್ರಿಕೇಷನ್ ಆದ ಮೇಲೆ ಕಿಚನ್ ರೂಮ್ ಹೇಗೆ ಕಾಣ್ತದೆ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೇನೆ. ಸೊ ಸ್ಟೇ ಟ್ಯೂನ್ಡ್.